ಶಾಸಕ ಜನಾರ್ದನ ರೆಡ್ಡಿ ಸೆಳೆಯೋದಕ್ಕೆ ಡಿಕೆಶಿ ಮುಂದಾಗಿದ್ದು ಈಗ ಬಹುತೇಕ ಅಂತಿಮ ಹಂತ. ಸಿಎಂಗೆ ಜನಾರ್ದನ ರೆಡ್ಡಿಯನ್ನ ಭೇಟಿ ಮಾಡಿಸಿದ್ದಾರೆ ಡಿಕೆ ಶಿವಕುಮಾರ್. ಮೊನ್ನೆ ಸದನದಲ್ಲಿ ಜನಾರ್ದನ ರೆಡ್ಡಿ ಅವರ ಪಕ್ಕದಲ್ಲೇ ಕೂತು ಡಿಕೆ ಶಿವಕುಮಾರ್ ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದರು. ಈಗ ಮುಖ್ಯಮಂತ್ರಿಯನ್ನೇ ಭೇಟಿಯಾಗಿದ್ದಾರೆ ಜನಾರ್ದನ ರೆಡ್ಡಿ. ಭೇಟಿ ಮಾಡಿಸಿದ್ದು ಡಿಕೆ ಶಿವಕುಮಾರ್. ಕಾವೇರಿ ನಿವಾಸದಲ್ಲಿ ಸಿಎಂ ಭೇಟಿ ಮಾಡಿಸಿದ ಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿ ಪರ ಬೆಂಬಲಿಸೋ ಕುರಿತು ಅಲ್ಲಿ ಚರ್ಚೆ ಆಗಿದೆ. ಕಾಂಗ್ರೆಸ್ ಅಭ್ಯರ್ಥಿಯ ಪರ ನಿಂತಿದ್ದಾರ ಹಾಗಾದ್ರೆ ಜನಾರ್ದನ ರೆಡ್ಡಿ? ಶುಕ್ರವಾರವೇ ಜನಾರ್ದನ ರೆಡ್ಡಿ ಜೊತೆ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿದ್ರು. ಅದಾದ ನಂತರದ ದಿನದಲ್ಲಿ ಇವತ್ತು ನೇರವಾಗಿ ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿಯನ್ನ ಭೇಟಿ ಮಾಡಿಸಿದ್ದಾರೆ ಜನಾರ್ದನ ರೆಡ್ಡಿಗೆ ಸಿಎಂ ಡಿಕೆ ಶಿವಕುಮಾರ್. ರಾಜ್ಯಸಭೆಯಲ್ಲಿ ಜನಾರ್ದನ ರೆಡ್ಡಿಯ ಮತ ಯಾರಿಗೆ? ಜನಾರ್ದನ ರೆಡ್ಡಿಯ ನಡೆ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಗಣಿದಣಿ ರೆಡ್ಡಿ ನಡೆಯತ್ತ ಮೈತ್ರಿ ಕಾಂಗ್ರೆಸ್ನ ಚಿತ್ತ ಇದೆ. ಈಗ ಸಿಎಂ ಭೇಟಿ ನಂತರವೂ ಕೂಡ ರೆಡ್ಡಿ ಮಾತು ಕುತೂಹಲಕ್ಕೆ ಕಾರಣವಾಗಿದೆ. ಇಷ್ಟೆಲ್ಲ ಬೆಳವಣಿಗೆಯ ನಂತರ ಜನಾರ್ದನ ರೆಡ್ಡಿ ಅವರು ಕಾಂಗ್ರೆಸ್ ಪರವಾಗಿಯೇ ನಿಂತಿದ್ದಾರಾ? ಅದರ ಬಗ್ಗೆಯೂ ಕೂಡ ಸ್ಪಷ್ಟತೆಯನ್ನ ಕೊಡ್ತಾ ಇಲ್ಲ. ಹಾಗಾಗಿ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಸಿಎಂ ಡಿಸಿಎಂ ಸೇರಿದಂತೆ ಎಲ್ಲ ಪಕ್ಷದವರು ಮನವಿ ಮಾಡಿದ್ದಾರೆ. ಇನ್ನು ಏನ್ ತೀರ್ಮಾನ ಮಾಡಿಲ್ಲ ಅಂತ ಜನಾರ್ದನ ರೆಡ್ಡಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ರೆಡ್ಡಿ ಮತ ಕಾಂಗ್ರೆಸ್ಗ ಮೈತ್ರಿಗ? ನೋಡಿ, ಇವತ್ತು ಎಲ್ಲರೂ ಕೂಡ ನನ್ನಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ವೋಟ್ ಹಾಕೋದ್ರ ಸಲುವಾಗಿ ನಾನು ಇನ್ನೂ ತೀರ್ಮಾನ ಮಾಡಿಲ್ಲ. ನಾನು ನೋಡಿ, ಇವತ್ತು ಎಲ್ಲರೂ ಕೂಡ ನನ್ನಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ವೋಟ್ ಹಾಕೋದ್ರ ಸಲುವಾಗಿ ನಾನು ಇನ್ನೂ ತೀರ್ಮಾನ ಮಾಡಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.